ನಮಸ್ಕಾರ ವೀಕ್ಷಕರೇ. ಈಗ 4ನೇ ಅಧ್ಯಾಯದ 10ನೇ ಶ್ಲೋಕ ಹೀಗಿದೆ. ವೀತರಾಗ ಭಯ ಕ್ರೋಧ ಮನ್ಮಯ ಮಾಮುಪಾಶ್ರಿತಾಃ ಬಹವೋ ಜ್ಞಾನ ತಪಸ ಪೂತ ಮದ್ಭಾವಮಾಗತಾಃ. ಅಂದರೆ ವೀತರಾಗ ಭಯ ಕ್ರೋಧಾಃ, ಯಾರು ಈ ರಾಗ ಕ್ರೋಧ ಭಯ ಈ ಮುಂತಾದವುಗಳನ್ನು ಯಾರು ಸರ್ವಥಾ ಬಿಟ್ಟಿರುತ್ತಾರೋ, ವೀತರಾಗ ಭಯಕ್ರೋಧಾಃ ಮನ್ಮಯ ಮಾಂ ಉಪಾಶ್ರಿತಾಃ, ಯಾರು ಸದಾ ನನ್ನನ್ನೇ ಆಶ್ರಿತರಾಗಿರುತ್ತಾರೋ, ಯಾವಾಗಲೂ ಕೇವಲ ಭಗವಂತನ ಚಿಂತನೆಯಲ್ಲೇ ಇರುತ್ತಾರೋ, ಅಂತಹವರು ಬಹವಃ ಜ್ಞಾನ ತಪಸ ಪೂತಾಹ ಅಂದರೆ ಪರಮಂ ಶುದ್ಧಿಂ ಗತಾಹ, ಅಂದರೆ ಹಿಂದೆ ಈ ವಿಷಯಗಳನ್ನು ತಿಳಿದುಕೊಂಡು ನನ್ನಲ್ಲಿಯೇ ಜ್ಞಾನರೂಪವಾದ ಒಂದು ತಪಸ್ಸಿನಿಂದ ಪವಿತ್ರರಾಗಿ ಪೂತಾಹ ಪರಮಂ ಶುದ್ಧಂ ಗತಾಹ ಮದ್ಭಾವಂ ಆಗತಾಹ, ಅಂದರೆ ನನ್ನನ್ನೇ ಹೊಂದಿಕೊಂಡಿದ್ದಾರೆ ಅಂತ ಹೇಳಿ ಕೃಷ್ಣ ಇದರ ಒಂದು ಮಹತ್ವವನ್ನು ಈ ಶ್ಲೋಕದಲ್ಲಿ ತಿಳಿಸಿದ್ದಾನೆ.